ಲಂಚ್ ಡೇಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟು ಸ್ಮೈಲ್ ಹೆಂಗಿತ್ತು ಇವತ್ತಿನ ಲಂಚ್ ಡೇಟ್? ನೀನು ನನ್ನ ಕೇಳ್ಬೇಕು, ನೀನು ಕೊಡ್ಸಿರೋದು. ನಾನೇ ನಿನ್ನ ಕೇಳ್ತಾ ಇದ್ದೀನಿ, ಎಲ್ಲ ನಾನೇ ಮಾಡಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಮತ್ತು ಬೀರೇಶ್ ಇಬ್ಬರು ಇವತ್ತು ಲಂಚ್ ಡೇಟ್ಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿರುತ್ತೆ ಲಂಚ್ ಡೇಟ್ ಏನು ಎತ್ತ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೂಡ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ಸಿಂಪಲಾಗಿ ಸ್ವಲ್ಪ ಮೇಕಪ್ ಬೇರೆ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆಗಲೇ ಶೆಕೆ ಶುರು ಆಯಿತು. ನನ್ನ ಹೇರೆಲ್ಲ ಏನೂ ಸೆಟ್ ಮಾಡ್ಕೊಂಡಿಲ್ಲ, ಬಿಕಾಸ್ ಹೀಟೆಲ್ಲ ಹಾಕೋದು ಬೇಡ, ಹೀಟ್ ಪ್ರೊಟೆಕ್ಟೆಂಟ್ ಇಲ್ದಿರಾನೆ ಅಂತ ಅಂದ್ಬಿಟ್ಟು ನಾನು ಏನೂ ಸೆಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಹಾಗೆ ಲೂಸ್ ಹೇರ್ ಬಿಟ್ಕೊಂಡಿದ್ದೀನಿ. ಸೊ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನನಗೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಥರನೇ ಇನ್ಮೇಲಿಂದ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಇನ್ ಕೇಸ್ ನಿಮಗೆ ಇದ್ರದ್ದು ಟ್ಯುಟೋರಿಯಲ್ ಏನಾದರೂ ಬೇಕಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಏನಕ್ಕೆ ಡೇಟ್ಗೆ ಹೋಗ್ತಿದ್ದೀವಿ ಅಂತಂದರೆ ತುಂಬ ದಿನ ಆಗಿಬಿಟ್ಟಿತ್ತು ನಾವು ಇಬ್ಬರು ಹೊರಗಡೆ ಹೋಗಿ, ಬರೀ ಇಬ್ಬರೇ ಹೋಗಿ. ಸೊ ಅದಕ್ಕೆ ಇವತ್ತು ಅವ್ರಿಗೂ ವೀಕ್ ಆಫ್ ಇತ್ತು, ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಬೆಳಗ್ಗೆ ಸ್ವಲ್ಪ ರಾಣಿಗೆ ಹುಷಾರಿರಲಿಲ್ಲ. ಸೊ ಬೆಳಗ್ಗೆ ಅಂದರೆ 10 ಗಂಟೆ ಹಂಗೆ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀವಿ. ಇವಾಗ 12 o'clock ಆಗಿದೆ. ಇವಾಗ ಹೊರಡಬೇಕು. ನಾವು ಅಂದ್ಕೊಂಡಿದ್ದು ಫಸ್ಟು ಸ್ವಲ್ಪ ಸುತ್ತಾಡ್ಬಿಟ್ಟು ಅದಾದಮೇಲೆ ನಾವು ಲಂಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಹೆಂಗಾಗುತ್ತೆ ನೋಡೋಣ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ 12 ಗಂಟೆ. ಸೊ ಹೇಗೆ ಹೋಗುತ್ತೆ ಅಂತ ನೋಡಿಕೊಂಡು ಅದ್ರ ಪ್ರಕಾರನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಹೋಗೋಣ. ಆ್ಯಂಡ್ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡಿ ನೀವು ಕೂಡ ಹೆಂಗಿರುತ್ತೆ ಏನು ಎತ್ತ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಕನ್ನಡಿ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಇಗ್ನೋರ್ ದ್ಯಾಟ್. ನಮ್ಮ ಔಟ್ಫಿಟ್ ಆಫ್ ದ ಡೇ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಬೀರೇಶ್ ಕೂಡ ಸಿಂಪಲಾಗಿ ಹಾಕ್ಕೊಂಡಿದ್ದಾರೆ. ಸೊ ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟು ಸ್ಮೈಲ್. ಸೊ ಗೈಸ್ ಹೊರಟಿದ್ದೀವಿ. ಹೊರಡೋ ಮಧ್ಯದಲ್ಲಿ ನೋಡಿ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ. ನಂಗೆ ಗೊತ್ತಿಲ್ಲ. ಸೊ ಗೈಸ್ ನಾವು ರೀಚ್ ಆಗಿದ್ದೀವಿ. ಡ್ರಿಂಕ್ ಆ್ಯಂಡ್ ಡೈನ್ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ನೀವು. ರೀಚ್ ಆಗಿದ್ದೀವಿ, ಹೋಗ್ಬೇಕು. ಗಾಡಿ ನಿಲ್ಸಕ್ಕೆ ಹೋಗಿದ್ದಾರೆ ಬೀರೇಶು. ಸೊ ಒಳಗೆ ಹೋದ್ಮೇಲೆ ಸಿಗ್ತೀನಿ. ಗಾಡಿ ನಿಲ್ಲಿಸ್ತಾ ಇದ್ದಾರೆ ಆಲ್ರೆಡಿ. ತುಂಬ ಗಾಳಿ ಇದೆ, ತುಂಬ ಗಾಳಿ. ವೆದರು ಒಂಥರ ಕೂಲಾಗಿ ಸಖತ್ತಾಗಿದೆ. ಸೊ ನೋಡೋಣ. ಸೊ ನಾನು ಹೇಳಿರಲಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಬರ್ತಾ ದಾರಿನಲ್ಲಿ ಹೇಳೋದಕ್ಕಾಗಲಿಲ್ಲ. ಸೊ ನಾವು ಬಂದಿರೋದು ಡ್ರಿಂಕ್ ಆ್ಯಂಡ್ ಡೈನ್ ಬಾರ್ ಆ್ಯಂಡ್ ಕಿಚನ್ನಿಗೆ. ಸೊ ಡೇಟ್ ಅಂದರೆ ಲಂಚ್ ಡೇಟಿಗೆ ಇಲ್ಲಿಗೆ ಬಂದಿದ್ದೀವಿ. ಸೊ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನೋಡೋಣ ಹೇಗಿರುತ್ತೆ ಟೇಸ್ಟು ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಏನು ಹೇಳಕ್ಕೆ ಬಂದೆ ನಾನು ನಿಜ ನಾನು ಕಾನ್ಷಿಯಸ್ ಆಗ್ತಾಯಿದ್ದೀನಿ ಏನು ಮಾತಾಡೋದು ಅಂತ. ರೋಡಲ್ಲಿರೋರೆಲ್ಲ ನನ್ನೇ ನೋಡ್ತಿರಲ್ಲ, ಅದಕ್ಕೆ ಏನು ಮಾತಾಡೋದು ಅಂತ ಫುಲ್ ಕಾನ್ಷಿಯಸ್ ಆಗಿಬಿಡ್ತಾಯಿದ್ದೀನಿ. ಸೊ ಇಲ್ಲಿಂದ ತಿನ್ಕೊಂಡು ನಾವು ಬೇರೆ ಕಡೆನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಎಲ್ಲಿ ಹೋಗೋದು ಏನು ಎತ್ತ ಅಂತ. ಸೊ ಬೀರೇಶ್ ಬರ್ತಾ ಇದ್ದಾರೆ. ಏನಕ್ಕೆ ಮತ್ತೆ ವಾಪಸ್ ಹೋಗ್ತಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಮಾಡಬೇಕಾ? ಇಲ್ಲ, ರಿಜಿಸ್ಟ್ರೇಷನ್ ಏನಿಲ್ಲ ಅನಿಸುತ್ತೆ. ಡೈರೆಕ್ಟ್ ಡೈನಿಂಗ್.
ಇಲ್ಲ ಕ್ಲೋಸ್ ಗೀಸ್ ಆಗ್ಬಿಟ್ಟೈತ ಡೂಡ್. ಹಿಂಗೆ ನಡಿ. ಹೆಂಗೆ ಅನಿಸ್ತಿದೆ ಡೂಡ್? ಚೆನ್ನಾಗಿ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬಾರಂಗ್ ಕಿಚನ್ಗೆ ಬರ್ತಿರೋದ. ನಾನು ಹೋಗಿದ್ದೀನಪ್ಪ. ಸೊ ನಾವಲ್ಲಿ ಎಂಟರ್ ಆಗ್ತಿದ್ದಂಗೆ ಏನದು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು. ಸೊ ಅದಕ್ಕೆ ಅಲ್ಲಿ ಏನು ತೊಗೊಳೋದಕ್ಕೆ ಅಂದರೆ ವಾಯ್ಸ್ ಏನು ಹಾಕ್ತಿಲ್ಲ ನಾನು. ಸೊ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ಯಾರೂ ಇರಲಿಲ್ಲ, ಇದೇನಪ್ಪ ಇದು ಯಾರೂ ಇಲ್ಲವೇ ಇಲ್ಲ, ಇಲ್ಲಿಗೆ ಬಂದುಬಿಟ್ವಲ್ಲ ನಾವು ಅಂತ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಜನ ಕೂಡ ಬಂದರು. ನಾವೇ ಫಸ್ಟ್ ಹೋಗಿದ್ದು. ನಾನು ಅಂದರೆ ನೋಡ್ತಾ ಇದ್ದೆ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಅಂದ್ಬಿಟ್ಟು, ಅಂದರೆ ಎಲ್ಲಿ ಕೂತ್ಕೊಳ್ಳೋದು ಅಂದ್ಬಿಟ್ಟು. ಸೊ ಆ ಕಡೆ ಎಲ್ಲ ಸ್ವಲ್ಪ ಕವರ್ ಮಾಡಿದ್ರು. ಸೊ ಅಲ್ಲಿಂದ ಏನೋ ವ್ಯೂ ಗೊತ್ತಾಗಲ್ಲ, ಕಾಣಿಸೋದಿಲ್ಲ. ಸೊ ಟಾಪಿಗೆ ಬಂದಿದ್ದೀವಿ ಅಂದರೆ ಸ್ವಲ್ಪ ವ್ಯೂ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ಈ ಕಡೆ ಬಂದ್ವಿ, ಅಂದರೆ ರೈಟ್ ಸೈಡ್ಗೆ ಹೋದ್ವಿ. ಇಲ್ಲಿ ನೋಡಿದ್ರೆ ನಾವು ಲಾಸ್ಟಿಗೆ ಕುತ್ಕೊಂಡ್ಬಿಡೋಣ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ಅಲ್ಲೇ ಕುತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ವ್ಯೂ. ಅಲ್ಲಿಂದ ಹೇಳಬೇಕಂತಂದರೆ ಪಾರಿವಾಳ ಎಲ್ಲ ಬರ್ತಾಯಿತ್ತು ಅದರೊಳಗಿಂದ. ಆ್ಯಂಡ್ ಮೇಲ್ಗಡೆ ಏನು ಶಟರ್ ಥರ ಏನೋ ಹಾಕಿದ್ರು, ಫುಲ್ ಕವರ್ ಆಗಿರಲಿಲ್ಲ. ಏನಾದರೂ ಮಳೆ ಗಿಳ ಜೋರಾಗಿ ಬಂತು ಅಂತಂದರೆ ಇಲ್ಲಿ ಒಳಗೆಲ್ಲ ನೀರು ಮಳೆ ಬರೋ ಚಾನ್ಸಸ್ ಇದೆ, ವೆಟ್ ಆಗೋ ಚಾನ್ಸಸ್ ಇದೆ. ಸೊ ರೂಫ್ ಟಾಪಿಗೆ ಬಂದಿದ್ದೀವಿ. ಇನ್ನು ಆರ್ಡ್ರ್ ಮಾಡಬೇಕು, ಏನೇನಿದೆ ನೋಡೋಣ. ಒಂಥರ ಗಾಳಿ, ವೆದರ್ ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಲಂಚ್ ಡೇಟ್ಗಂತೂ ಹೇಳಿ ಮಾಡಿಸ್ದಂಗಿದೆ. ಸೊ ಇವಾಗ ಆರ್ಡ್ರ್ ಮಾಡೋಣ, ಏನೇನಿದೆ ನಮ್ದೇನಿಲ್ಲ ಅಂತ ನೋಡೋಣ ಫಸ್ಟ್. ಸೊ ಬಂದಿದ ತಕ್ಷಣ ಮೆನ್ಯೂ ಕೂಡ ಕೊಟ್ಟರು, ಏನೇನು ಆರ್ಡ್ರ್ ಮಾಡಬೇಕು ಅಂತ ನಾನು ಬೀರೇಶ್ ಇಬ್ರು ನೋಡ್ತಾ ಇದ್ವಿ. ಏನೇನೆಲ್ಲ ಕುಡಿಬೇಕು ಭಗವಂತ, ಏನೇನು ಕುಡಿಯೋಕೆ ಹೇಳಿದ್ದೀನಿ. ಇಲ್ಲಿ ಏನೇನೋ ಇದೆ ಗೈಸ್ಗೆ, ಅಂದರೆ ನಾನು ಜುಟ್ಬಿಡು. ಇಲ್ಲಿ ವೋಡ್ಕಾ, ಬ್ರ್ಯಾಂಡಿ ಅದೆಲ್ಲ ಇದೆ. ಕೇಳಿದೆ ಅಷ್ಟೇ, ಕೇಳೋದಕ್ಕೇನು ಕಷ್ಟ. ಮಾಕ್ಟೇಲ್ಸ್ ಕುಡಿಬೇಕಂತ ನಾವೆಲ್ಲ ಕುಡ್ದೆ. ಮಾಕ್ಟೇಲ್ ಏನಿಲ್ಲ, ಅದು ಮಾಮೂಲಿ ಮಾಕ್ಟೇಲ್. ಅದು ಮಾಕ್ಟೇಲ್ ಅಂದರೆ ಹಾಟ್ ಡ್ರಿಂಕ್ಸ್ ಅಲ್ಲ, ಅದು ಜ್ಯೂಸೇ. ಅದು ಆಯ್ತು ಬಿಡು, ನನಗೆ ಗೊತ್ತಿಲ್ದಿರ ಬಂದಿದ್ದೀನಿ ನಾನು. ಸೊ ನನಗೆ ಇಲ್ಲಿ ನೋಡೋಣ, ಫುಡ್ ಟೇಸ್ಟ್ ಮಾಡಿದ್ಮೇಲೆ ಐ ವಿಲ್ ಗಿವ್ ಯು ಅ ರಿವ್ಯೂ ಅಬೌಟ್ ದ್ಯಾಟ್. ಸೊ ಈಗಲೇ ಏನು ಹೇಳೋದು ಬೇಡ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಫುಡ್ ವೆರೈಟೀಸ್ ಅಷ್ಟೊಂದು ಜಾಸ್ತಿ ಎಲ್ಲ ಏನಿಲ್ಲ, ಅಂದರೆ ಮೋಮೋಸು ಮತ್ತು ಆ ಥರದ್ದೆಲ್ಲ ಏನಿಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು, ನಮಗೂ ಅಷ್ಟು ಐಡಿಯಾ ಇಲ್ಲ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ನಮಗೆ ಮೇನ್ ಇಂಪಾರ್ಟೆಂಟು. ಸೊ ಟೇಸ್ಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ವಿಲ್ ಟೆಲ್ ಯು ಗೈಸ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಫುಲ್ ಫ್ರೆಶ್ ಆಗಿ ಅನಿಸ್ತಿದ್ದಲ್ಲ. ಸೊ ಗೈಸ್ ಮೊಜಿಟೋ ಬಂತು, ಬ್ಲೂಬೆರಿ ಮೊಜಿಟೋ. ಸೊ ಟೇಸ್ಟ್ ಹೇಗಿದೆ ಅಂತ ನಮ್ಮ ಬೀರೇಶ್ ಅವರು ಹೇಳ್ತಾರೆ. ಟೇಸ್ಟ್ ನೋಡಿ ಬೀರೇಶ್ ಅವರೇ, ಕೈಯಲ್ಲಿ ಎತ್ಕೊಂಡು ಕುಡಿದು. ಹೌದಾ? ನಂದು ಹಂಗೆ ಫೋಟೋಸ್ ತೆಗಿ ಫಸ್ಟು, ನೀನು ಕುಡಿಯೋಕ್ಕೂ ಮುಂಚೆ. ಸಖತ್ತಾಗಿದೆ ಟೇಸ್ಟ್ ಅಲ್ಲ ಡು? ಫ್ರೀಯಾಗಿ ಅದು ಮಾಡಿ ಅಂದರೆ ಅಲ್ಲ ಆಡ್ದು ಆ ಥರ ಅಲ್ಲ, ಡ್ಯಾನ್ಸ್ ಎಲ್ಲ ಸುಮ್ಮನೆ ನಡ್ಕೊಂಡು ಬಿಟ್ಬಿಟ್ರೆ ಎಂಜಾಯ್
ಏನಂದರೆ ಫುಲ್ಲು ಜೋರಾಗಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ರ. ಸೊ ಅದು ರೆಕಾರ್ಡ್ ಮಾಡಿದ್ರು ನಾವು ವಾಯ್ಸ್ ಓವರ್ ಕೊಡೋ ಥರನೇ ಇತ್ತು. ನೋಡೋಣ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಐ ಥಿಂಕ್ ಕಾಪಿರೈಟ್ಸ್ ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಗೊತ್ತಿಲ್ಲ, ಅದು ಕಾಪಿರೈಟ್ಸ್ ಏನಾದರೂ ಬಂತಂದರೆ ಅದನ್ನು ಕೂಡ ಕಟ್ ಮಾಡಬೇಕಾಗತ್ತೆ. ಐ ಡೋಂಟ್ ನೋ, ನೋಡಬೇಕು. ಲಾಸ್ಟ್ ಬ್ಲಾಗಲ್ಲೂ ಹಾಗೆ ಆಯಿತು. ನಾನು ನಾನ್ ಕಾಪಿರೈಟ್ ಮ್ಯೂಸಿಕ್ ಅಂತಲೇ ಅಂದ್ಬಿಟ್ಟು ಡೌನ್ಲೋಡ್ ಮಾಡಿದ್ದು, ನೋಡಿದ್ರೆ ಅದು ಕಾಪಿರೈಟ್ ಆಗಿಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಎಡಿಟ್ ಮಾಡಿ ಏನೋ ಬೀರೇಶ್ ಏನೋ ಜುಗಾಡ್ ಮಾಡಿ ಅದನ್ನು ಕರೆಕ್ಟ್ ಮಾಡಿದ್ರು. ಸೊ ಆಮೇಲೆ ಸರಿ ಹೋಯ್ತು ಅದು ಕೂಡ. ಅದಾದಮೇಲೆ ನಾವು ಪರೋಟ ನಾನ್ ಮತ್ತು ಪನ್ನೀರ್ ಏನೋ ತರಿಸಿದ್ವಿ, ಅದು ಕೂಡ ತಿಂದ್ವಿ. ಅದು ಕೂಡ ಓಕೆ ಟೇಸ್ಟ್ ಇತ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಸತಿ ಪಿಜ್ಜಾನ ಆರ್ಡ್ರ್ ಮಾಡಿಕೊಂಡು ಅದನ್ನು ಕೂಡ ತಿಂದ್ವಿ. ಹೊಟ್ಟೆ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಮಿಕ್ಕಿರೋದನ್ನ ಪ್ಯಾಕ್ ಮಾಡಿಸ್ಕೊಂಡಿದ್ವಿ. ಅದಾದಮೇಲೆ ಏನಂದರೆ ಕೋಇನ್ಸಿಡೆನ್ಸು, ಆ್ಯಕ್ಚುಲಿ ನಾವು ಹೋಗಿದ್ದು ಅಂದರೆ ಇವತ್ತಿನ ದಿನವೇ ನಾವು ಮೀಟಾಗಿ 10 years ಕರೆಕ್ಟಾಗಿ ಆಯಿತು. ಅಂದರೆ ನಾವು ಲವ್ ಮಾಡಿದಾಗ, ಅಂದರೆ ಲವ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಮೀಟ್ ಆಗಿದ್ದು ಇವತ್ತಿನ ದಿನವೇ. ಸೊ ಅದು ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ನನಗೆ ಫ್ಲ್ಯಾಶೇ ಆಗಲಿಲ್ಲ ಆವತ್ತಿನ ದಿನ. ಬಟ್ ನೆಕ್ಸ್ಟ್ ಡೇ ನನಗೆ ಗೊತ್ತಾಯ್ತು, ಅಂದರೆ ಇವತ್ತು ವಾಯ್ಸ್ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಫ್ಲ್ಯಾಶ್ ಆಗ್ತಿದೆ, ಹೌದಲ್ವಾ ನಾವು ಮೀಟಾಗಿ 10 years ಆಯಿತು. ಫಸ್ಟ್ ಮೀಟಾಗಿ, ಅಂದರೆ ಲವ್ ಆದಮೇಲೆ ಫಸ್ಟ್ ಮೀಟಾಗಿ 10 years ಆಯಿತು ಅಂತ ಅಂದ್ಬಿಟ್ಟು ನೆನಪಾಯಿತು. ಇನ್ಫ್ಯಾಕ್ಟ್ ಈ ವಿಷಯನ ನಾನು ಬೀರೇಶ್ಗೂ ಕೂಡ ಹೇಳಿಲ್ಲ. ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಬಂದಮೇಲೆ ಅದನ್ನು ಕೂಡ ಹೇಳಬೇಕು. ಅವರು ಕೂಡ ಮರ್ತೋಗ್ಬಿಟ್ಟಿದ್ದಾರೆ. ನೋಡಿ ಹೆಂಗಿದೆ ಕೋಇನ್ಸಿಡೆನ್ಸು. ಕರೆಕ್ಟಾಗಿ 10 yearsಗೆ ಅವತ್ತಿನ ದಿನವೇ ನಾವು ಡೇಟ್ಗೆ ಅಂತ ಹೋಗಿದ್ವಿ. ಸೊ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಏನಕ್ಕೆ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಸ್ಪೆಷಲ್ ಅಂತ ಹೇಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ನನಗೆ ಅದೊಂಥರ ಮ್ಯಾಚ್ ಆಯಿತು ಎಲ್ಲನೂ ಕೂಡ. ಸೊ ಫೈನಲ್ ಆಗಿ ಎಲ್ಲನೂ ಪ್ಯಾಕ್ ಮಾಡಿಸ್ಕೊಂಡು ಆದಮೇಲೆ ನಮ್ಮ ಬಿಲ್ ಬಂದಿತ್ತು. ಸೊ ಬಿಲ್ ಕೂಡ ಪರವಾಗಿಲ್ಲ, ತುಂಬ ಜಾಸ್ತಿ ಏನೂ ಆಗಿರಲಿಲ್ಲ. ಒಂದು ರೇಂಜ್ಗೆ, ಅಂದರೆ ನಮ್ಮಿಬ್ಬರಿಗೆ ಎಷ್ಟು ಖರ್ಚಾಗಬೇಕಿತ್ತೋ ಅಷ್ಟಾಗಿತ್ತು. ಅದೆಲ್ಲ ಪೇ ಮಾಡಿ ಮತ್ತೆ ನಾವು ಮನೆಗೆ ಹೊರಟ್ವಿ. ಸೊ ಗೈಸ್ ಎಲ್ಲ ತಿಂದು ಉಂಡು ತೆಗೆಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ನಾವು ಹೊರಟಿದ್ದೀವಿ ಮನೆಗೆ. ನಮ್ಮ ಕೈಯಲ್ಲಿ ಜಾಸ್ತಿ ತಿನ್ನೋದಕ್ಕೆ ಆಗಲಿಲ್ಲ ಹೇಳ್ಬೇಕಂತಂದ್ರೆ. ಸುಮ್ಮನೆ ನಾವು ವಿನುತ ಮಿಸ್ ಮಾಡ್ಕೊತಾ ಇದೀವಲ್ಲ ಡೂಟ್. ಅವಳಿಗೆ ಫೋನ್ ಮಾಡಿ ಉರ್ಸಿದ್ದಾಯ್ತು, ಹಿಂಗೆ ಬಂದಿದ್ದೀವಿ ನಾವು ಅಂತ ಅಂದ್ಬಿಟ್ಟು. ಅವಳು ಫುಲ್ಲು ಉರ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಬಂದಿದ್ದಿದ್ರೆ ಕರೆಕ್ಟಾಗಿ ಖಾಲಿ ಆಗಿರೋದು. ಬಟ್ ಇನ್ನು ಮಿಕ್ಕಿರೋದನ್ನ ನಾವು ಮನೆಗೆ ತೊಗೊಂಡೋಗ್ತಾ ಇದ್ದೀವಿ, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಆ್ಯಂಡ್ ನಮ್ಮ ಒಬ್ಬರೇ ಎಷ್ಟಂತ ತಿನ್ನೋಕ್ಕಾಗತ್ತಲ್ಲ ಡೂಟ್? ಒಬ್ಬರೇ ತಿನ್ನೋದಕ್ಕೆ ಆಗೋದೇ ಇಲ್ಲ. ಅದು ಇಬ್ಬರೇ ಬಂದ್ಬಿಟ್ರಂತೂ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಹಿಂಗೆ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಇದು ಬೆಟ್ರ್ ಐಡಿಯಾ ಅಂತ, ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗಿ ನೆಮ್ಮದಿಯಾಗಿ ತಿನ್ನೋದು ಅಲ್ವಾ ಡೂಟ್? ಎಲ್ಲಿ ಹೋಗ್ತಾ ಇದೀವಿ ವರ್ಷ? ನೋಡು ಇದಾರ ಏಯಪ್ಪ, ಮಳೆ ನಿಂತಾಯ್ತು. ಚಿಕ್ಕದು ಬೇಕಾದ, ದೊಡ್ಡದು ಬೇಡ. ಅಂದರೆ ಇದು ರೂಮಲ್ಲಿ ಇಟ್ಕೊಂಡು ಇಂಡೋರ್ ಪ್ಲಾಂಟ್ ತಗೊಂಡು ಏನು ಮಾಡ್ತೀಯ? ಹಾಂ ಸರಿ ತಗೋ. ಸರ್ ಇದೆ ಕೊಡಿ, ಕಮ್ಮಿ ಮಾಡ್ಕೊಳ್ಳಿ. 350 ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ಬ್ರೋ, ಬರುತ್ತೆ. ಇರಲಿ ಮಾಡ್ಕೊಳ್ಳಿ ಬ್ರೋ, ಬರುತ್ತೆ. ಕೆಳಗಡೆ ಏನಾದರೂ ಬಟ್ಲು ಥರ ಸಿಗುತ್ತಾ? ಇದೆಯಾ ರೋಡ್ ಮನಿ? ನನಗೆ ನಾನು ಈ ಥರ ಚಿಕ್ಕದು ಈ ಥರ ತಗೊಳ್ಳೋಣ, ಚಿಕ್ಕದು ಈ ಥರ ಚೆನ್ನಾಗಿರುತ್ತೆ. ಇನ್ನೂ ಪ್ಲಾಂಟ್ಸ್ ತಗೊಳ್ಳೋ ಅಂತ ಐಡಿಯಾ ಇದೆ. ಬಟ್ ಈಗ ಸದ್ಯಕ್ಕೆ ಇದೊಂದು ತೊಗೊಂಡಿದ್ದೀನಿ. ನನಗೆ ಜೇಡ್ ಪ್ಲಾಂಟ್ ತಗೋಬೇಕಂತ ತುಂಬ ಇಷ್ಟ. ಜೇಡ್ ಇದು ಅದನ್ನೇ ತಗೋಬೋದಿತ್ತಲ್ಲ. ಎಲ್ಲ ಇಟ್ಕೊಳ್ತೀಯ? ಇಲ್ಲ, ನಾವು ಮಲ್ಕೊಂತೀವಲ್ಲ
ಇವಾಗ ನೀವು ತಗೊಳಂಗೆ ಅದೇ ತಗೋ ಒಂದು ಸಾಕು. ಅದೇ ಇಲ್ಲ ಹಾಂ ಅಲ್ಲ, ನಾನು ಹೇಳ್ತಿರೋದು ಈ ಥರ ಚಿಕ್ಕ ಪಾಟಲ್ಲಿ ಹಾಕಿದ್ದಾರೆ ನೋಡು, ಆ ಥರ ಅಲ್ಲಿ ಹಾಂ ಇಲ್ಲ ದೊಡ್ಡದು. ಆದ್ರೆ ಇವಾಗ ಅದು ಒಂದೇ ತಗೋ ಸಾಕು. ಸೊ ಗೈಸ್, ನಾವೆಲ್ಲ ಪೋಸ್ಟ್ ಆಫೀಸಿಗೆ ಬಂದಿದ್ದೀವಿ. ಸೊ ಪೋಸ್ಟ್ ಆಫೀಸಿಗೆ ಏನಕ್ಕೆ ಅಂತಂದರೆ ನಂದು ಗೂಗಲ್ ಆ್ಯಡ್ಸ್ ಒಂದು ಪಿನ್ ಬಂದಿದೆ, ಬಟ್ ಬಂದು ರಿಟರ್ನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫೋನ್ ನಂಬರ್ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನ ಮನೆಗೆ ಹೋಗಿ ಚೆಕ್ ಮಾಡಬೇಕು ಏನಾಗಿದೆ ಏನು ಎತ್ತ ಅಂತ. ಗೊತ್ತಿಲ್ಲ ಇನ್ನು ಎಷ್ಟು ದಿನಕ್ಕೆ ಬರುತ್ತೋ ಮತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೈಸ್, ಫುಲ್ ನೆನ್ಬೋಗ್ಬಿಟ್ಟಿದ್ದೀವಿ. ಸೊ ಗೈಸ್, ಮನೆಗೆ ಬಂದ್ವಿ. ಬರ್ತಾ ಫುಲ್ ಮಳೆ. ಇನ್ನೊಂದು 5 ಮಿನಿಟ್ಸ್ ಇದ್ದಿದ್ರೆ ನಾವು ಮನೆಗೆ ತಲುಪಿಬಿಡ್ತಿದ್ವಿ. ಫುಲ್ ಜೋರ್ ಮಳೆ ಸ್ಟಾರ್ಟ್ ಆಯಿತು ಆ್ಯಂಡ್ ಫುಲ್ ನೆಂದೋಗ್ಬಿಟ್ಟಿದ್ವಿ ನಾವು. ನೀವು ನೋಡ್ತಿರ್ಬೋದು, ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ. ಸೊ ಒಂದೇ ಒಂದು 30 ಸೆಕೆಂಡ್ಸ್ ಸ್ಟಾಪ್ ಆಗ್ಬಿಟ್ಟಿದ್ರೆ ಬಂದ್ಬಿಡ್ತಿದ್ವಿ ನಾವು ಮನೆಗೆ ಬೇಗ. ಹೌದು. ಸೊ ಹೆಂಗಿತ್ತು ಇವತ್ತಿನ ಲಂಚ್ ಡೇಟ್? ಚೆನ್ನಾಗಿತ್ತು. ನೀನು ನನ್ನ ಕೇಳ್ಬೇಕು, ನೀನು ಕೊಡ್ಸಿರೋದು. ನಾನೇ ನಿನ್ನ ಕೇಳ್ತಾ ಇದ್ದೀನಿ, ಎಲ್ಲ ನಾನೇ ಮಾಡಬೇಕು. ನಾನು ಕೇಳೋಕ್ಕಿಂತ ಮುಂಚೆ ಕೇಳ್ಬಿಟ್ಟು ಈ ಥರ ಅನ್ನೋದು ಸರಿನಾ? ಓಹ್, ಇಲ್ಲಾಂದ್ರೆ ಕೇಳ್ತಿದ್ದ. ಹೆಂಗಿತ್ತು ಲಂಚ್ ಡೇಟ್? ಚೆನ್ನಾಗಿತ್ತು. ಬಟ್ ನನಗೆ ಒಂದೇ ಒಂದು ರೋಸ್ ಕೊಡಿಸ್ಲಿಲ್ಲ, ಒಂದೇ ಒಂದು ರೋಸ್. ಈಗಂತಾರೆ ಏನಾದ್ರು ಇವಳಿಗೆ ಏನು ಕೊಡಿಸಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ದಟ್ಸ್ ಟ್ರೂ, ನಿಜ ಅದು. ದಟ್ ಇಸ್ ಟ್ರೂ. ಏನೇ ಮಾಡಿದ್ರು ಅಯ್ಯೋ ಇದು ಮಾಡಬೇಕಿತ್ತು, ಅಯ್ಯೋ ಅದು ಮಾಡಬೇಕಿತ್ತು ಅಂತ ಬರ್ತಾನೆ ಇರುತ್ತೆ. ಬಟ್ ಇವಾಗ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಲಂಚ್ ಡೇಟಿಗೆ ಹೋಗಿದ್ವಲ್ಲ, ಸ್ವಲ್ಪ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಿದ್ದಂಗೆ ಆಯಿತು. ಬಟ್ ಏನಂದರೆ ನಾವು ಜಾಸ್ತಿ ಮಾತುಕತೆ ಎಲ್ಲ ಕಮ್ಮಿ ಅಲ್ವಡು, ಮಾತುಕತೆ ಎಲ್ಲ ಕಮ್ಮಿ, ಜಾಸ್ತಿ ಎಲ್ಲ ಮಾತಾಡಲ್ಲ. ಜಸ್ಟ್ ಊಟ ಮಾಡಿಕೊಂಡು ಸುಮ್ಮನೆ ರೇಗಿಸ್ಕೊಂಡು ಇರ್ತೀವಿ ಅಷ್ಟೇ, ಬೇರೆ ಏನೂ ಮಾತಾಡೋದಿಲ್ಲ ಅಲ್ವಾ ನಾವು. ಸೊ ಮೌನಂ ಸಮ್ಮತಿ ಲಕ್ಷಣಂ ಅಂತಾರಲ್ಲ ಹಾಗೆ. ಸೊ ಚೆನ್ನಾಗಿತ್ತು. ಬಟ್ ಏನಂತಂದ್ರೆ ಪಿಜ್ಜಾ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್ತಾಗಿತ್ತು ಪಿಜ್ಜಾ. ಅಂದರೆ ವರ್ತಿತ್ತಲ್ವಾ, ಅಮೌಂಟಿಗೆ ವರ್ತಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಅದೇ ಪರೋಟ ಕರಿ ಎಲ್ಲ ತೊಗೊಂಡಿದ್ವಲ್ಲ, ಸೊ ಅದು ಓಕೆ ಥರ ಇತ್ತು. ಅಷ್ಟೊಂದೇನು ವಾವ್ ಅನ್ನೋ ಥರ ಏನಿರಲಿಲ್ಲ. ಆ್ಯಂಡ್ ಪ್ರೈಸು ಅಷ್ಟೇ ಸ್ವಲ್ಪ ಪ್ರೈಸಿ ಅಂತ ಅನ್ನಿಸ್ತು. ಆ್ಯಂಡ್ ಮೊಜಿಟೋ ಚೆನ್ನಾಗಿತ್ತಲ್ವಾ, ಮೊಜಿಟೋನು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಹೈ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಟೇಸ್ಟಿಗೆ ತಕ್ಕಂಗೆ ಕೊಟ್ಟಿದ್ರು. ಆ್ಯಂಡ್ ಕ್ವಾಂಟಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ರು. ಚೆನ್ನಾಗಿದೆ, ಒಂದ್ಸತಿ ಟ್ರೈ ಮಾಡ್ಬೋದು. ಯಾರಾದರೂ ಹೋಗೋಂಗಿದ್ರೆ, ಇಷ್ಟ ಇದ್ದರೆ ಹೋಗಿ ಬನ್ನಿ, ಚೆನ್ನಾಗಿದೆ. ಓಕೆನಾ, ನೆಕ್ಸ್ಟು ಇನ್ನೆಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಬೇಕು. ನೆಕ್ಸ್ಟ್ ಮಂತ್ ಆಗಸ್ಟಲ್ಲಲ್ವಾ, ಆಗಸ್ಟಲ್ಲಿ ಎಲ್ಲೂ ಹೋಗಲ್ಲ, ಸೆಪ್ಟೆಂಬರಲ್ಲಿ ನಾವು ಹೋಗ್ತೀವಿ. ಅದಾದಮೇಲೆ ಅಕ್ಟೋಬರಲ್ಲಿ ಒಂದು ಸತಿ ಹೋಗ್ತೀವಿ, ಅದಾದಮೇಲೆ ಡಿಸೆಂಬರಲ್ಲಿ ಒಂದು ಸತಿ ಹೋಗ್ತೀವಿ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಏನು ಅಂತೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಮಾಡಿ.